ಉಸ್ತುವಾರಿಗಳು ಪ್ಲೇಯರ್ಸ್ ಆಗ್ಬಿಡಿ, ಪ್ಲೇಯರ್ಸ್ಗಳು ಉಸ್ತುವಾರಿಗಳಾಗ್ಬಿಡಿ. ಹೋದ್ವಾರ ಗೇಮ್ ರದ್ದು ಮಾಡಿದ್ ಬೈದ್ರು, ಈ ವಾರ ಯಾಕೆ ರದ್ದು ಮಾಡಿಲ್ಲ ಅಂತ ಬೈತವ್ರೆ. ಸುದೀಪ್ ಸರ್ಗೆ ಕ್ಲಾರಿಟಿ ಇದೆಯಾ, ಕ್ಲಾರಿಟಿ ಇಲ್ವಾ ಬಿಗ್ ಬಾಸ್ ಬಗ್ಗೆ? ಹೋದ್ವಾರ ಒಂಥರ ಹೇಳ್ತಾರೆ, ಈ ವಾರ ಒಂಥರ ಹೇಳ್ತಾರೆ. ಈ ವಾರ ಮ್ಯಾಕ್ಸ್ ಝೋನ್ ಅಲ್ಲಿ ಸುದೀಪ್ ಸರ್ ಬಿಗ್ ಬಾಸ್ ಮನೆಗೆ ಬಂದು ಬರೋರ್ ಮೇಲೆಲ್ಲ ಫುಲ್ ಮಾಸ್ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ಈ ಕಡೆ ಭವ್ಯ, ರಜತ್, ಮೋಕ್ಷಿತಾ, ಚೈತ್ರ, ಮಂಜಾಣ ಹೋಲ್ಸೇಲ್ ಅರ್ಧಕ್ಕರ್ಧ ಮನೆನೇ ಹಾಕೊಂಡು ರೋಸ್ಟ್ ಮಾಡಕ್ ಬಿಡ್ರು ಸುದೀಪ್ ಸರ್. ನಿನ್ನೆ ಎಪಿಸೋಡ್ ಫುಲ್ ಮಾಸು ಕ್ಲಾಸ್ ಎಲ್ಲ ಇತ್ತು. ಬಟ್ ಸುದೀಪ್ ಸರ್ ಕ್ಲಾರಿಟಿ ಎಲ್ಲ ಒಂದ್ ಕಡೆ ಟುಸ್ ಆಯ್ತು ಅಂತಾನೆ ಹೇಳ್ತೀನಿ. ಸೊ ನಿನ್ನೆ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ಭವ್ಯ ಅವ್ರಿಗೆ ರೋಸ್ಟ್ ಮಾಡಿದ್ದು ಕ್ಯಾಪ್ಟನ್ಸಿ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. ಭವ್ಯ ಹೇಗ್ ಕ್ಯಾಪ್ಟನ್ ಆದ್ರು ಏನ್ ಕತೆ ಅಂತ. ಸೊ ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಕೂಡ. ಭವ್ಯ ಅವ್ರ ಬಾಲ್ ಎಲ್ಲಿಂದ ಬಿತ್ತು, ಎಲ್ಲಿ ಎತ್ಕೊಂಡ್ರು, ಮತ್ತೆ ಅವ್ರು ಎತ್ಕೊಂಡಿದ್ದು ಎಲ್ಲಿ ಎತ್ಕೊಂಡೆ ಅಂತ ತೋರಿಸಿದ್ರು. ಆ ಜಾಗದ ಬಗ್ಗೆ ಸಿಕ್ಕಾಪಟ್ಟೆ ಡಿಸ್ಕಷನ್ ಆಯ್ತು. ಭವ್ಯ ಅವ್ರ ಕ್ಲಾರಿಟಿ ಕೊಡು ಸರ್, ನನ್ಗೆ ಗೊತ್ತಾಗಿಲ್ಲ ಎಲ್ಲಿಂದ ಬಿತ್ತು ಅಂತ. ಬಟ್ ಭವ್ಯ ಅವರು ಬಾಲ್ ಬಿದ್ದಿದ್ದು ಒಂದ್ ಕಡೆ, ಎತ್ಕೊಂಡಿದ್ದು ಒಂದ್ ಕಡೆ, ಅಲ್ಲಿ ಸಿಗಾಕೊಂಡ್ರು ಕೂಡ ಒಪ್ಕೊಂಡಿಲ್ಲ ಅವರು ಮಿಸ್ಟೇಕ್ ಆಯ್ತು ಅಂತ. ಸೊ ಆ ವಿಷಯಕ್ಕೆ ಭವ್ಯ ಅವರು ಸುದೀಪ್ ಸರ್ಕಲ್ ಕ್ಯಾಕ್ರು ಸುಗಿಸ್ಕೊಂಡ್ರು ಅಂತಾನೆ ಹೇಳ್ತೀನಿ. ಭವ್ಯ ಅವ್ರಿಗೆ ಬೈದಿದ್ದು ವ್ಯಾಲಿಡ್ ಆಗಿರು. ನನ್ನ ವಿಡಿಯೋದಲ್ಲಿ ಒಂದಷ್ಟು ಬೈಟ್ ಆಗ್ತೀನಿ ನೋಡಿ. ನಾನು ಏನ್ ಪಾಯಿಂಟ್ ಹೇಳಿದೆ ಸುದೀಪ್ ಸರ್ ಡಿಟ್ ಅದೇ ಪಾಯಿಂಟ್ ಮಾತಾಡೋರು ಇವತ್ತಿನ ಎಪಿಸೋಡ್ ಅಲ್ಲಿ. ಭವ್ಯ ಅವರು ಎತ್ಕೊಂಡಿದ್ದ ಜಾಗನೇ ಬೇರೆ, ಬಾಲ್ ಇಲ್ಲಿ ಬಿದ್ದಿತ್ತು ಅಂತ ತೋರಿಸೋ ಜಾಗನೇ ಬೇರೆ. ಸೊ ಮಂಜಾನೆ ಹೇಳ್ತಾರೆ, ಮೋಸ ಮಾಡ್ಬಿಡಿ, ಬೇರೆಯಿಂದ ಬಾಲ್ ಬಿದ್ದಿದ್ರೆ ಕೊಟ್ಬಿಡಿ ಅಂತ. ಇಲ್ಲ ಮಂಜಾನೆ ಇಲ್ಲೇ ಬಿದ್ದಿತ್ತು ಅಂತ ವಾದ ಮಾಡ್ತಾರೆ. ಪರವಾಗಿಲ್ಲ ಗುರು, ನಾನು ಅಂದ್ರೆ ಬಿಗ್ ಬಾಸ್ ನ ಕ್ಲೀನ್ ಅನಲೈಸ್ ಮಾಡೋದನ್ನ ಕಲ್ತಿದ್ದೀನಿ ಅನ್ನೋದೊಂದು ಖುಷಿ ಒಂದ್ ಕಡೆ ಅಂತಾನೆ ಹೇಳ್ತೀನಿ. ಅದನ್ನ ಬಿಟ್ರೆ ಭವ್ಯ ಅವ್ರಿಗೆ ಬೈತಾನೇ ಇದ್ರು ಸುದೀಪ್ ಸರ್. ಭವ್ಯ ಅವ್ರು ಒಪ್ಕೊಳಕ್ ರೆಡಿ ಇಲ್ಲ, ಬೇಕು ಅಂತ ಸುದೀಪ್ ಸರ್ ಬೈಯೋದ್ ನಿಲ್ಸ್ತಾ ಇಲ್ಲ. ಅದರ ಮಧ್ಯೆ ಉಸ್ತುವಾರಿಗಳಿಗೆ ಬೈದ್ರು ಗುರು, ದಟ್ಸ್ ಫೇರ್. ಚೈತ್ರ ಮತ್ತೆ ಮಂಜಾಣನ್ಗೆ ಗೇಮ್ ಯಾಕೆ ನಿಲ್ಸಿಲ್ಲ, ಬೇರೆ ಟೈಮಲ್ಲೆಲ್ಲ ಗೇಮ್ ನಿಲ್ಸ್ತು, ನೀವು ಇಬ್ರು ಅಸಾಮಾನ್ಯದವರು ಹಂಗೆ ಹಿಂಗೆ ಅಂತೆಲ್ಲ ಸುದೀಪ್ ಸರ್ ಹೇಳಿದ್ರು. ಗೇಮ್ ನಿಲ್ಸ್ಬೇಕಿತ್ತು ನಿಮ್ಗೆ ಡೌಟ್ ಬಂದ್ರೆ ಅಂತ. ಈಗ ಇನ್ ಕೇಸ್ ಜಸ್ಟ್ ಇಮ್ಯಾಜಿನ್ ಮಾಡಿ, ಭವ್ಯ ಅವರು ಅದೇ ಗುಂತಿಂದ ಬಾಲ್ ಎತ್ಕೊಂಡ್ರು ಅಂತ ಅನ್ಕೊಳ್ಳಿ. ಇನ್ ಕೇಸ್ ನನ್ನಿಂದನೇ ಬಿದ್ದು ಯಾರು ಅಬ್ಸರ್ವ್ ಮಾಡದೆ ಭವ್ಯ ಎತ್ಕೊಂಡು ಮಂಜಾಣ ಮತ್ತೆ ಚೈತ್ರ ಗೇಮ್ ನಿಲ್ಸಿದ್ರು ಅಂತ ಅನ್ಕೊಳ್ಳಿ. ಇದೇ ಸುದೀಪ್ ಸರ್ ಬಂದು ಇವತ್ತಿನ ಎಪಿಸೋಡ್ ಸುಮ್ನೆ ಬೀಳ್ತಾ ಇದ್ರ, ನಿಮ್ಗೆ ಯಾರಿಗೆ ಗೇಮ್ ನಿಲ್ಸೋಕೆ ಹೇಳಿದ್ರು, ಅಷ್ಟಿದ್ರೆ ಬಿಗ್ ಬಾಸ್ ಇಂಟರ್ಫೇರ್ ಆಗ್ತಾ ಇದ್ರು. ನೀವ್ ಯಾಕೆ ನಿಲ್ಸಿದ್ರಿ ಅಂತ ಅದಕ್ಕೂ ಬೈತಾ ಇದ್ರು. ಈ ಗೇಮ್ ಯಾಕೆ ನಿಲ್ಸಿಲ್ಲ ಅಂತ ಬೈತಾವ್ರೆ. ಇದನ್ನ ಸೈಡ್ ಇಕ್ಕಾನ ಗುರು. ಈಗ ರಜತ್ ಮತ್ತೆ ಮೋಕ್ಷಿತ ವಿಷಯಕ್ಕೆ ಬರೋಣ. ಸುದೀಪ್ ಸರ್ ರಜತ್ಗೆ ಮತ್ತೆ ಮೋಕ್ಷಿತ ಬೈದ್ರು, ಎಲ್ಲ ಒಂದೇ ಒಂದ್ ಕಡೆ ಕರೆಕ್ಟ್ ಅನ್ಸ್ತು. ಅದನ್ನ ಬಿಟ್ಟು ಮೆಜಾರಿಟಿ ತಪ್ಪು ಅಂತಾನೆ ಅನ್ಸ್ತು. ರಜತ್ಗೆ ಬೈಯೋ ಟೈಮಲ್ಲಿ ಬೈದಿಲ್ಲ ಗುರು ಅವ್ರು, ಬೇರೆ ಬೇರೆ ಮಾತು ಯೂಸ್ ಮಾಡಿದ್ರು. ಆ ವಾರ ಎಲ್ಲ ಬೈದಿಲ್ಲ. ಈ ವಾರ ಸುದೀಪ್ ಸರ್ ಯಾಕೆ ಬೈದ್ರು ಅಂದ್ರೆ, ನಿಮ್ಗೆ ಗೊತ್ತಿತ್ತು ಯಾಕೆ ಹೇಳಿಲ್ಲ, ನೀವು ಯಾಕೆ ಒಪ್ಕೊಳ್ಳಿಲ್ಲ? ನಿಮ್ಗೆ ಗೊತ್ತಿತ್ತು ತಾನೆ ಬಾಲು ಬೇರೆ ಗುಂಚ್ಲಿನ ಬಿತ್ತು ಅಂತ. ನೀವು ಅವ್ರಿಗೆ ಹೇಳಿದ್ರು ಕೂಡ ನೀವ್ ಏನಕ್ಕೆ ಎಲ್ಲರ ಮುಂದೆ ಹೇಳಿಲ್ಲ, ಎಲ್ಲರಿಗೂ ಜೋರಾಗಿ ಹೇಳಿಲ್ಲ ಅಂತ ಬೈದ್ರು. ಮೋಕ್ಷಿತಗೆ ನೀವು ಕ್ಯಾಪ್ಟನ್ ಆಗಿದ್ರೆ ಇಲ್ಲ ತಾನೆ, ನಿಮ್ಗೆ ಅಷ್ಟು ಕ್ಲಾರಿಟಿ ಇದ್ರೆ ಹೇಳ್ಬೇಕಿತ್ತು. ಫಸ್ಟ್ ರೌಂಡ್ ಅಲ್ಲಿ ಯಾಕೆ ಎಲಿಮಿನೇಟ್ ಆದ್ರಿ, ನಿಮ್ ಬದಲು ಅವ್ರು ಎಲಿಮಿನೇಟ್ ಆಗ್ತಿದ್ರು, ನೀವ್ ಹೇಳಿದ್ರಿ ಅಂತೆಲ್ಲ ಬೈದ್ರು. ಇದೇ ಸುದೀಪ್ ಸರ್ ಹೋದವರು ಏನ್ ಹೇಳಿದ್ರು, ಉಸ್ತುವಾರಿಗಳು ಆಟಗಾರರು ಉಸ್ತುವಾರಿಗಳಾಗ್ಬೇಡಿ. ಕೇಳಿಸ್ಕೊಳ್ಳಿ ಇನ್ನೊಂದ್ಸಲಿ, ಆಟಗಾರರು ಉಸ್ತುವಾರಿಗಳಾಗಬೇಡಿ. ಸೊ ಇಲ್ಲಿ ರಜತ್ ಮತ್ತೆ ಮೋಕ್ಷಿತ ಯಾರು ಆಟಗಾರರು. ಈಗ ಅವ್ರು ಜಡ್ಜ್ಮೆಂಟ್ ಕೊಟ್ರೆ ಉಸ್ತುವಾರಿಗಳ ತರ ನ್ಯಾಯ ಎಲ್ಲಿರುತ್ತೆ? ಸುದೀಪ್ ಸರ್ ಹೇಳಿದ್ದೇನು, ರಜತ್ ಗೇಮ್ ಆಡೋದ್ ನಿಲ್ಸ್ಬಿಟ್ಟು ಈ ಭವ್ಯ ನೀನ್ ಮಾಡಿ ತಪ್ಪು, ಯು ಶುಡಂಟ್ ಹ್ಯಾವ್ ಡನ್ ದಟ್ ಅಂತ ಹೇಳ್ಬೇಕಿತ್ತ. ರಜತ್ ಅವನ್ ಗೇಮ್ ಅವ್ನ್ ಆಡ್ಬೇಕಿತ್ತ. ಈ ಕಡೆ ರಜತ್ ಅವನ್ ಗೇಮ್ ಅವ್ನ್ ಆಡ್ದ, ಹೇಳ್ದ, ಅವ್ನ್ ಹೋಗೋನ್ ಗೇಮ್ ಆಡ್ದ. ಅಷ್ಟು ಬಿಗ್ ಬಾಸ್ ಅಷ್ಟು ಕನ್ಸರ್ನ್ ಇದ್ದಿದ್ರೆ, ಫೇರ್ ಆಗಿ ಆಡ್ಬೇಕಪ್ಪ, ಅನ್ಯಾಯ ಆಯ್ತು, ಮೋಸ ಆಯ್ತು, ಸ್ಟಾಪ್ ಮಾಡ್ಬೇಕಿತ್ತು ಬಿಗ್ ಬಾಸ್. ಭವ್ಯ ಫೋಲ್ ಬೇರೆ ಗುಂಚಳಿನಿಂದ ಬಿದ್ದಿದ್ದ ಚೆಂಡನ್ನು ಎತ್ತುಕೊಂಡಿದ್ದಾರೆ, ಭವ್ಯ ಅವರು ಫೋಲ್ ಎಲಿಮಿನೇಟ್ ಆಗಿದ್ದಾರೆ ಹೇಳ್ಬೇಕಿತ್ತು. ಬಿಗ್ ಬಾಸ್ ಹೇಳಲಿಲ್ಲ, ರಜತ್ ಹೇಳ್ಬೇಕಿತ್ತಂತೆ, ಮೋಕ್ಷಿತ ಹೇಳ್ಬೇಕಿತ್ತಂತೆ. ಅವ್ರಿಗೆ ಬೇರೆ ಗುಂಚಲಿಂದ ಅಂತ ಕ್ಲಾರಿಟಿ ಇತ್ತು, 100% ಶೂರ್ ಇರ್ಲಿಲ್ಲ ಬೇರೆ ಇದ್ರಂದೇ ಅಂತ. ಸೊ ಅವರು ಗೇಮ್ ನಿಲ್ಸ್ಬೇಕಿತ್ತ ಹಂಗಂದ್ರೆ ಸುದೀಪ್ ಸರ್ ಪ್ರಕಾರ. ಇದೇನು ಇದು ನನಗೆ ಕ್ಲಾರಿಟಿ ಇದೆ ಸುದೀಪ್ ಸರ್ ಯಾವ ತರ ನಡೆಸ್ಕೊಂಡ್ರು. ಆಮೇಲೆ ರೆಸಾರ್ಟ್ ಟಾಸ್ಕ್ ವಿಷಯಕ್ಕೂ ಬೈದ್ರು, ನೀವು ಸ್ಟಾರ್ಸ್ ಕೊಡುವಾಗ ಕ್ಲೀನ್ ಆಗಿ ಕೊಡ್ಲಿಲ್ಲ ಹಂಗೆ ಹಿಂಗೆ ಅಂತ. ಧನರಾಜ್ ಬಚಾವ್ ಆಗೋದಾ, ಈ ತರ ಗಿಲ್ಟ್ ಕಾಡ್ತಾ ಇದೆ ಸರ್, ನನಗೆ ಈ ತರ ಮಾಡಬಾರ್ದಿತ್ತು, ನನ್ನ ದೋಸ್ತನಿಗೆ ಈ ತರ ಮಾಡಬಾರ್ದಿತ್ತು ಅಂತೆಲ್ಲ ಡೌ ಹೊಡೆದ್ಬಿಟ್ಟು ಧನರಾಜ್ ಸೇಫ್ ಆಗೋದ. ಹಂಗಿದ್ದಿದ್ರೆ ಧನರಾಜ್ ಸ್ಟಾರ್ಸ್ ಕೊಡ್ಬೇಕಿತ್ತು, ಧನರಾಜ್ ಸ್ಟಾರ್ಸ್ ಕೊಟ್ಟಿಲ್ಲ. ಗೇಮ್ ಪ್ಲಾನ್ಗೆ ಸ್ಟಿಕ್ ಆಗ್ಬಿಟ್ಟು ಕೊನೆಯಲ್ಲಿ ಬಂದ್ಬಿಟ್ಟು ಗಿಲ್ಟ್ ಅಂತ ಹೇಳಿದ್ರು. ದಟ್ಸ್ ಫೇರ್, ಓಕೆ, ಸಮ್ಮ ಒಳ್ಳೆತನಕ್ಕೆ ಬೆಲೆ ಇದೆ, ಒಪ್ಕೊಂಡ್ರಲ್ಲ ಅವ್ರು ನಾನು ತಪ್ಪು ಮಾಡಿದೀನಿ ಅಂತ. ಬಟ್ ನನ್ನ ಪ್ರಕಾರ ಎಂಟರ್ಟೈನ್ಮೆಂಟ್ ವೈಸ್ ತಗೊಂಡ್ರೆ ತ್ರಿವಿಕ್ರಮ್ ಟೀಮ್ ಅಂದ್ರೆ ಭವ್ಯ ಟೀಮ್ ಮೇಲ್ಗೈ ಸಾಧಿಸ್ತಾರೆ. ಬಟ್ ಓವರ್ ಆಲ್ ಸಿಬ್ಬಂದಿಗಳ ತರ ತಗೊಂಡ್ರೆ ಚೈತ್ರ ಟೀಮ್ ಅವ್ನು ಮೇಲ್ಗೈ ಸಾಧಿಸ್ತಾರೆ. ಬಟ್ಟೆ ಒಗೆಯೋ ಟಾಸ್ಕ್ ಗೆ ಮೇಜರ್ ಡಿಫ್ರೆನ್ಸ್ ಆಗಿದ್ದು ಅಂತಾನೆ ಹೇಳ್ತೀನಿ. ಇವ್ರಿಗೇನು 6 ಸ್ಟಾರ್, ಇವ್ರಿಗೇನು 4 ಸ್ಟಾರ್ ಕೊಟ್ರು. ಭವ್ಯ ಅವ್ರ ಟೀಮ್ ಅವರು ಸಕ್ಕತ್ತಾಗಿ ಹೋಗಿದ್ರು ಬಟ್ಟೆ, ಇವ್ರ ಟೀಮ್ ಅವ್ರು ಒಗೆದಿಲ್ಲ. ಸೊ ಅಲ್ಲಿ ಮೇಜರ್ ಡಿಫ್ರೆನ್ಸ್ ಆಗುತ್ತೆ. ಸೊ ಓವರ್ ಆಲ್ ಚೈತ್ರ ಟೀಮ್ ಅವ್ರು ಸೋಲ್ಬೇಕಿತ್ತು, ಭವ್ಯ ಟೀಮ್ ಅವ್ರು ಗೆಲ್ಬೇಕಿತ್ತು. ಗೆದ್ರು ಬಟ್ ಸುದೀಪ್ ಸರ್ ಅನ್ಫೇರ್ ಹಂಗೆ ಹಿಂಗೆ ಅಂತ ಹೇಳಿದ್ರು. ಸೊ ಇಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ಸುದೀಪ್ ಸರ್ ಕ್ಲಾರಿಟಿ ಇಟ್ಕೊಂಡು ಮಾತಾಡಿದ್ರ ಬಾಲ್ ಬಗ್ಗೆ, ಅಥವಾ ಸುದೀಪ್ ಸರ್ ಏನು ಕಂಟೆಂಟ್ ಬೇಕು ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ? ಸುದೀಪ್ ಸರ್ ಹೇಳಿದ್ರಲ್ಲ, ನೀವು ಬಿಗ್ ಬಾಸ್ ಮನೆ ರೆಸಾರ್ಟ್ ಬಂದಿರೋ ಒಳ್ಳೆ ಲೋಕಲ್ ಬಾರ್ ಇದ್ದಂಗಿತ್ತು ಅಂತ. ಸುದೀಪ್ ಸರ್
ಈ ವಾರದ TRP ಲೋಕಲ್ ಬಾರಿಂದಾನೇ ಬಂದಿರೋದು. ಏನಂತೀರಾ? ಸೊ ಇಷ್ಟ ಆಗಿತ್ತು ನನ್ನ ಅನಾಲಿಸಿಸ್, ನನ್ನ ಪಾಯಿಂಟ್ ಆಫ್ ವ್ಯೂ. ಸೊ ನಿಮ್ಗೆ ಏನ್ ಅನ್ಸುತ್ತೆ ನನ್ನ ಎಪಿಸೋಡ್ ಬಗ್ಗೆ? ಸುದೀಪ್ ಸರ್ ಬೈದಿದ್ ತಪ್ಪಲ್ಲ, ಸುದೀಪ್ ಸರ್ ಕ್ಲಾರಿಟಿ ಇಲ್ಲದೆ ಬೈದ್ರು. ಹೋದ್ ವಾರ ಒಂಥರ ಹೇಳ್ತಾರೆ, ಅದನ್ನ ಫಾಲೋ ಮಾಡಿದ್ ಈ ವಾರ ಇನ್ನೊಂದ್ ತರ ಹೇಳ್ತಾವ್ರೆ. ಅವ್ರು ಯಾವ್ದು ಫಾಲೋ ಮಾಡ್ಬೇಕು ಅನ್ನೋದೇ ಪ್ಲೇಯರ್ಸ್ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಸುದೀಪ್ ಸರ್ ಬಗ್ಗೆ, ನೆನ್ನೆ ಎಪಿಸೋಡ್ ನಡೆಸ್ಕೊಟ್ಟಿದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಓದಲಿಕ್ಕೆ ಕಾಯ್ತಾ ಇದ್ದೇನೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೈನಿಂಗ್ ಆಫ್. ಬಾಬಾ. ನಾನು ನಿಮಗಾಗಿ ಸಿಮನ್ ವೆಜ್.